ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಸೀರಮ್ ಮತ್ತೆ ಒಂದು ಡಿಫ್ರೆಂಟ್ ಸೀರಮ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಏನ್ ಬೆಸ್ಟ್ ಅಥವಾ ಏನ್ ಡಿಫ್ರೆಂಟ್ ಸೀರಮ್ ಇದು ಅಂತ ಹೇಳಿದ್ರೆ, ಈ ಸೀರಮ್ ಅಲ್ಲಿ 4 ಕಂಟ್ರಿ ಇಂಗ್ರೀಡಿಯೆಂಟ್ಸ್ ಗಳಿದೆ. ಓಕೆನಾ, ಅಂದ್ರೆ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಗಳು, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಸೀರಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಸೀರಮ್ ನೀವು ಯೂಸ್ ಮಾಡೋದು ಅಂತ ಹೇಳಿದ್ರೆ ಒಂದ್ ರೀತಿ ಆಲ್ ಇನ್ ಒನ್ ಪ್ಯಾಕೆಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗ್ಬಿಡುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ತುಂಬಾ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು. ಬರೀ ಇಂಡಿಯನ್ ಸ್ಕಿನ್ ಟೋನ್ ಗೆ ಅಂತ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇರುತ್ತೆ ನೋಡಿ. ಸೊ ಅದನ್ನ ಮಾತ್ರ ಹಾಕಿಲ್ಲ, ಕಂಟ್ರಿ ಬಿಟ್ಟು ಇನ್ನ 3 ಕಂಟ್ರಿ ಏನಿದೆ ಅಲ್ವಾ, ಸೊ ಅವರ ಸ್ಕಿನ್ ಟೋನ್ ಅಂದ್ರೆ ಅವ್ರ ಕಂಟ್ರಿ ಇರುವಂತ ಪೀಪಲ್ ಅವ್ರ ಸ್ಕಿನ್ ಟೋನ್ ಗೆ ಯೂಸ್ ಮಾಡುವಂತ ಅಂದ್ರೆ ತುಂಬಾ ಗ್ಲೋಯಿಂಗ್ ಆಗಲಿಕ್ಕೆ ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಗಳನ್ನ ಈ ಒಂದು ಸೀರಮ್ ಅಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಇದು ತುಂಬಾನೇ ಡಿಫ್ರೆಂಟ್ ಅಂಡ್ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಸೀರಮ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೀವು ಕೇಳ್ಬೋದು, ಬೇರೆ ಕಂಟ್ರಿ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡಬಹುದಾ ಅಂತ ಹೇಳಿ. ಸೊ ಅಫ್ಕೋರ್ಸ್ ಯೂಸ್ ಮಾಡಬಹುದು, ನಮ್ ಕಂಟ್ರೀಸ್ ಇಂಗ್ರೀಡಿಯೆಂಟ್ ಕೂಡ ಇದೆ. ಸೊ ಮತ್ತೆ ನಮ್ ಸ್ಕಿನ್ ಟೋನ್ಗೂ ಕೂಡ ಸೂಟ್ ಆಗತ್ತೆ ಅಂತ ಹೇಳಿ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಮತ್ತೆ ಡಾಕ್ಟರ್ ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ತುಂಬಾ ಜನರಿಗೆ ಗೊತ್ತಿರ್ಬೋದು ಈ ಸೀರಮ್ ನಾನು ಯಾವ್ದು ಅಂತ ಹೇಳಿ ರಿವೀಲ್ ಮಾಡಿದಾಗ. ಸಪೋಸ್ ನಿಮ್ಗೆ ಏನಾದ್ರು ಗೊತ್ತಿದ್ದು ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಹೇಗಿದೆ ರಿಸಲ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ಸೀರಮ್ ಬಗ್ಗೆನೇ ಗೊತ್ತಿಲ್ಲ ಅಥವಾ ನೀವು ನೋಡಿ ನಾವ್ ಯೂಸ್ ಮಾಡ್ಬೇಕು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ನಿಮ್ ವಿಶ್ ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದೊಂದ್ ರೀತಿ ಒಂದು ಸೀರಮ್ ಹೋಲ್ ಪ್ಯಾಕೆಟ್ ಸೀರಮ್, ಆಲ್ ಇನ್ ಒನ್ ಸೀರಮ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಮತ್ತೆ ಎಕ್ಸ್ಟ್ರಾ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಫುಲ್ ಡೀಟೇಲ್ಸ್ ನನಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ವಿಡಿಯೋ ಏನು ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆ ಒಂದು ಡಿಫ್ರೆಂಟ್ ಅಂಡ್ ಆ ಒಂದು ಬೆಸ್ಟ್ ಸೀರಮ್ ಯಾವ್ದು ಅಂತ ಹೇಳಿದ್ರೆ ಬಿ ಬಾಡಿ ಬೈ ಸ್ನೇಲ್ 96 ಮ್ಯೂಸಿನ್ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿನಲ್ಲಿರುತ್ತೆ. ಸೊ ಇದರಲ್ಲಿ ನಿಮಗೆ 2 ಪ್ಯಾಕ್ ಅಲ್ಲೂ ಕೂಡ ಸಿಗಬಹುದು, ಓಲ್ಡ್ ಒನ್ ಮತ್ತೆ ನ್ಯೂ ಒನ್. ಸ್ವಲ್ಪ ಮಾಡರೇಟ್ ಕೂಡ ಮಾಡಿದ್ದಾರೆ. ಸಪೋಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿ ನೀವೇನಾದ್ರು ಪರ್ಚೇಸ್ ಮಾಡಿದಾಗ ನಿಮ್ಗೆ ಓಲ್ಡ್ ಪ್ಯಾಕೇಜ್ ಆದ್ರೂ ಬರ್ಬೋದು, ಒಂದು ನ್ಯೂ ಒನ್ ಆದ್ರೂ ಬರ್ಬೋದು. ಸೊ ಎರಡು ಕೂಡ ನಿಮ್ಗೆ ಇಲ್ಲಿ ತೋರಿಸಿದೀನಿ, ಯಾವ್ದಾದ್ರು ಬಂದ್ರು ಕೂಡ ಸೊ ಅದು ಒರಿಜಿನಲ್. ಓಕೆನಾ. ಅಂಡ್ ಈ ಸೀರಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದು ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ತುಂಬಾನೇ ಲೈಟ್ ವೇಟ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ನ ರಿಜುವೇಟ್ ಮಾಡುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ಚಿಕ್ಕ ಮಕ್ಳು ಸ್ಕಿನ್ ಎಲ್ಲ ಇರುತ್ತೆ ನೋಡಿ, ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ, ಸೇಮ್ ಅದೇ ರೀತಿನಲ್ಲಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಸ್ವಲ್ಪ ಇನ್ನು ಏಜ್ ಆಗ್ತಾ ಇದ್ದಂಗೂ ಸ್ಕಿನ್ ರಫ್ ಆಗ್ತಾ ಇರುತ್ತೆ, ಅಥವಾ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ತುಂಬಾನೇ ನಿಮ್ಗೆ ಇರಿಟೇಷನ್ ಎಲ್ಲ ಆಗ್ತಿರುತ್ತೆ ನೋಡಿ. ಸೊ ಅದನ್ನೆಲ್ಲದೂ ಕೂಡ ಇದು ಕಡಿಮೆ ಮಾಡುತ್ತೆ, ನಿಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ, ತುಂಬಾ ಹೈಡ್ರೇಷನ್ ಇದು ಪ್ರೊವೈಡ್ ಮಾಡುತ್ತೆ, ನರಿಶ್ಮೆಂಟ್ ಕೊಡುತ್ತೆ, ಮಾಯಿಶ್ಚರ್ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಮತ್ತೆ ಇದು ಮಾಯಿಶ್ಚರೈಸರ್ ನ ಲಾಕ್ ಮಾಡುತ್ತೆ. ಏನಾದ್ರು ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡಿ ಅದನ್ನ ಲಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಆ ಒಂದು ನಿಮ್ಗೆ ಏನ್ ಮಾಯಿಶ್ಚರೈಸರ್ ಇರುತ್ತೆ ನೋಡಿ, ಅದು ಮತ್ತೆ ಲಾಸ್ ಆಗಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ, ಹೆಲ್ಪ್ ಮಾಡುತ್ತೆ. ಎಷ್ಟು ಗಂಟೆವರೆಗೂ ಕೂಡ ಮಾಯಿಶ್ಚರೈಸೇಷನ್ ಸಿಗುತ್ತೆ ನಿಮ್ಮ ಫೇಸ್ ಗೆ ಅಂತ ಹೇಳಿ 48 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ನೀಡೇ ಇರೋದಿಲ್ಲ, ಅಷ್ಟು ನಿಮ್ಮ ಸ್ಕಿನ್ ಗೆ ಇದು ಮಾಯಿಶ್ಚರೈಸೇಷನ್ ಕೊಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಏನಾದ್ರು ಆಗಿತ್ತು, ಲೈಕ್ ರೆಡಿಕಲ್ ಡ್ಯಾಮೇಜಸ್ ಆಗಿರ್ಬೋದು, ಮತ್ತೆ ಏನಾದ್ರು ನಿಮ್ ಫೇಸ್ ಅಂದ್ರೆ ಸನ್ ಡ್ಯಾಮೇಜಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡುತ್ತೆ. ಮತ್ತೆ ಫೈನ್ ಲೈನ್ಸ್, ರಿಂಕಲ್ಸ್, ಸೊ ಈ ರೀತಿ ಆಂಟಿ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು, ಸ್ವಲ್ಪ ಏಜ್ ಆಗಿರೋ ತರ ಏನಾದ್ರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು. ಸೊ ಫೈನ್ ಲೈನ್ಸ್, ರಿಂಕಲ್ಸ್ ಇದು ತುಂಬಾ ಬೇಗನೆ ರಿಡ್ಯೂಸ್ ಮಾಡುತ್ತೆ. ಕೊಲಾಜನ್ ಪ್ರೊಡಕ್ಷನ್ ಇದು ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಏನಾದ್ರು ನಿಮ್ಗೆ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಿ ಕೊಲಾಜನ್ ಪ್ರೊಡಕ್ಷನ್ ನ ಇದು ಇನ್ಕ್ರೀಸ್ ಮಾಡುತ್ತೆ. ಅವಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ತುಂಬಾ ಯೂತ್ಫುಲ್ ಸ್ಕಿನ್ ಆಗಿ ಹೆಲ್ತಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ ಫೇಸ್ ಅಲ್ಲಿ ಏನಾದ್ರು ಆಕ್ನೆ ಮಾರ್ಕ್ಸ್ ಇತ್ತು, ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು, ಮತ್ತೆ ಸ್ಕಾರ್ಸ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಮತ್ತೆ ಮೊಡವೆಗಳಾಗಿರ್ಬೋದು, ಸೊ ಈ ರೀತಿ ಎಲ್ಲ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಸಿರಮ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಇದು ಈವನ್ ಸ್ಕಿನ್ ಟೋನ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಇನ್ನೊಂದು ಬೆನಿಫಿಟ್ ಕೂಡ ಸಿಗುತ್ತೆ. ಏನು ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಗಾಯಗಳಾಗಿತ್ತು, ಈಗ ಊಂಡ್ ಎಲ್ಲ ಆಗ್ತಿರತ್ತೆ ನೋಡಿ, ಸೊ ಆ ರೀತಿನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಊಂಡ್ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಹೀಗೆ ಈ ಒಂದು ಫೇಸ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರ್ಬೇಕಲ್ವಾ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಸೊ ಇದರಲ್ಲಿ 4 ಕಂಟ್ರಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಅಂತ ಹೇಳ್ಬಿಟ್ಟು. ಸೊ ಯಾವ್ದಾವ್ದಿದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಸ್ನೇಲ್ ಮ್ಯೂಸಿನ್. ನಿಮ್ಗೆ ಇಷ್ಟು ಬೇಗ ಫಾಸ್ಟ್ ರಿಸಲ್ಟ್ ಕೊಡೋದೇ ಈ ಒಂದು ಸ್ನೇಲ್ ಮ್ಯೂಸಿನ್ ಇಂಗ್ರೀಡಿಯೆಂಟ್ ಇಂದ ಅಂತಾನೆ ಹೇಳ್ಬೋದು. ಇದೊಂದು ತುಂಬಾನೇ ರಿಚ್ ಇಂಗ್ರೀಡಿಯೆಂಟ್ ಕೂಡ ಹೌದು. ಈ ಇಂಗ್ರೀಡಿಯೆಂಟ್ ಬಂದು ಪೆರು ದೇಶದ್ದು. ಓಕೆನಾ. ಸೊ ಪೆರು ಕಂಟ್ರಿಲಿ ಯೂಸ್ ಮಾಡೋಂತ ಒನ್ ಆಫ್ ದಿ ಬೆಸ್ಟ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ಇಂಗ್ರೀಡಿಯೆಂಟ್ ಇರೋದ್ರಿಂದ ಫೇಸ್ ಅಲ್ಲಿ ಆಂಟಿ ಏಜಿಂಗ್ ಸೈನ್ಸ್, ಫೈನ್ ಲೈನ್ಸ್, ರಿಂಕಲ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಬೇಗನೆ ಕ್ಲಿಯರ್ ಆಗುತ್ತೆ. ಅಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಡಿ ಪ್ಯಾಂಥಲಾನ್.
ಈ ಇಂಗ್ರೀಡಿಯಂಟ್ ಬಂದು ನೆದರ್ಲ್ಯಾಂಡ್ ಓಕೆನಾ, ಆ ಕಂಟ್ರಿದು. ಸೊ ಈ ಒಂದು ಇಂಗ್ರೀಡಿಯಂಟ್ ಇರೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಹೈಡ್ರೇಷನ್ ಕೊಡುತ್ತೆ. ನಾನು ಆಗ್ಲೇ ಹೇಳಿದೆ 48 hours ವರೆಗೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಸಿಗುತ್ತೆ, ಲಾಕ್ ಮಾಡುತ್ತೆ ಮಾಯಶ್ಚರೈಸರ್ ನ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಇಂಗ್ರೀಡಿಯಂಟ್ ಇರೋದ್ರಿಂದ ಸೊ ನಿಮ್ಗೆ ಆ ಒಂದು ಬೆನಿಫಿಟ್ ಸಿಗುತ್ತೆ. ಥರ್ಡ್ ಬಂದು ಹೈಲುರಾನಿಕ್ ಆಸಿಡ್, ಇದು ಚೀನಾ ದೇಶದ ಓಕೆನಾ. ಈ ಇಂಗ್ರೀಡಿಯಂಟ್ ಇರೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಮಾಯಶ್ಚರೈಸೇಷನ್ ಸಿಗುತ್ತೆ ಓಕೆನಾ. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಮಾಯಶ್ಚರ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಲಾಸ್ಟ್ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್. ಸೊ ಈ ಇಂಗ್ರೀಡಿಯಂಟ್ ಬಂದು ನಮ್ ದೇಶದ ಅಂದ್ರೆ ಇಂಡಿಯನ್ ಸ್ಕಿನ್ ಅಂದ್ರೆ ಇಂಡಿಯಾ ಕಂಟ್ರಿದು. ಸೊ ಈ ಇಂಗ್ರೀಡಿಯಂಟ್ ಇರೋದ್ರಿಂದ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಸೂದನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗ್ಲಿಕ್ಕೆ ಮತ್ತೆ ಏನಾದ್ರು ಇನ್ಫ್ಲಮೇಷನ್ ರೆಡ್ನೆಸ್ ಎಲ್ಲ ಇರುತ್ತೆ ನೋಡಿ, ಸೊ ಅದನ್ನೆಲ್ಲದು ಕಡಿಮೆ ಮಾಡುತ್ತೆ ಈ ಒಂದು ಇಂಗ್ರೀಡಿಯಂಟ್. ಹಾಗಾದ್ರೆ ನೀವು ಕೇಳ್ಬೋದು ಡೀಪ್ ಪ್ಯಾಂಥಲನ್ ಆಗಿರ್ಬೋದು ಮತ್ತೆ ಹೈಲುರಾನಿಕ್ ಆಸಿಡ್ ಆಗಿರ್ಬೋದು, ಸೊ ಇದೆಲ್ಲದೂ ಕೂಡ ಬೇರೆ ಒಂದು ಪ್ರಾಡಕ್ಟ್ ಅಥವಾ ಬೇರೆ ಸೀರಮ್ ಫೇಸ್ ವಾಶ್ ಸೊ ಅದ್ರಲ್ಲೆಲ್ಲದೂ ಕೂಡ ಇರತ್ತಲ್ವಾ ಅಂತ ಹೇಳಿ. ಇರತ್ತೆ ಹೌದು, ಬಟ್ ಇದು ಪ್ಯೂರ್ ಆಗಿರತ್ತೆ ಓಕೆನಾ. ಸೊ ಪ್ಯೂರ್ ಏನು ಆ ಒಂದು ಕಂಟ್ರಿನಲ್ಲಿ ಯೂಸ್ ಮಾಡ್ತಾರಲ್ಲ ಸೊ ಅದನ್ನ ಸೊ ಆ ಒಂದು ಪ್ಯೂರ್ ಇಂಗ್ರೀಡಿಯಂಟ್ ನ ಈ ಒಂದು ಸೀರಮ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಈ ಸಿರಮ್ ನೀವು ಯೂಸ್ ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ ಕಮ್ಮಿ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗುತ್ತೆ, ಮತ್ತೆ ಆಂಟಿ ಏಜಿಂಗ್ ಸಿರಮ್ ಅಂತಾನೆ ಹೇಳ್ಬೋದು. ಫೈಲನ್ಸ್ ರಿಂಕಲ್ಸ್ ಅಂತೂ ಬೇಗನೆ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಮಾಯಶ್ಚರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ. ಸೊ ಹೀಗೆ ಇದು ಆಲ್ ಇನ್ ಒನ್ ಸೀರಮ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಅಂಡ್ ಯಾರಿಗೆ ಯೂಸ್ ಆಗುತ್ತೆ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಸೀರಮ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ಈ ಸೀರಮ್ ಬಿಲೋ 18 years ಆಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 years ಗಂಡ್ ಮಕ್ಳು ಹೆಣ್ಮಕ್ಳು ಸೊ ನೀವು ಯೂಸ್ ಮಾಡಬಹುದು. ಒಂದು ಸ್ಕಿನ್ ಬ್ರೈಟ್ನಿಂಗ್ ಸೀರಮ್ ಆಗಿ ಕೂಡ ಯೂಸ್ ಮಾಡಬಹುದು. ಡಾರ್ಕ್ ಸ್ಪಾಟ್ ಕಡಿಮೆ ಆಗಬೇಕು ಅಂತ ಹೇಳಿ ಕೂಡ ನೀವು ಯೂಸ್ ಮಾಡಬಹುದು. ಫೈಲೆನ್ಸ್ ರಿಂಕಲ್ಸ್ ಕೂಡ ಕಡಿಮೆ ಆಗಬೇಕು ಅಂತ ಹೇಳಿ ಕೂಡ ನೀವು ಯೂಸ್ ಮಾಡಬಹುದು. ಸೊ ಯಾವ್ದೇ ಕನ್ಸರ್ನ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು, ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಇವನ್ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ, ಸೊ ನೀವು ಕೂಡ ಯೂಸ್ ಮಾಡಬಹುದು ಓಕೆನಾ. ಅಂಡ್ ಈ ಸೀರಮ್ ನೀವು ಮಾರ್ನಿಂಗ್ ಮತ್ತೆ ನೈಟ್ 2 times ಕೂಡ ನೀವು ಯೂಸ್ ಮಾಡಬಹುದು. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಆಗುವಂತ ಫೇಸ್ ವಾಶ್ ನೀವು ಜೆಂಟಲ್ ಆಗಿ ನೀವು ಮಸಾಜ್ ಮಾಡ್ಕೊಂಡು ಸೊ ಫೇಸ್ ವಾಶ್ ಎಲ್ಲ ಆಗಿ ಡ್ರೈ ಆದ್ಮೇಲೆ ನಿಮ್ಮ ಸ್ಕಿನ್ ಗೆ ಸೊ ಈ ಒಂದು ಸೀರಮ್ ನೀವು 2 to 3 drops ನೀವು ಅಪ್ಲೈ ಮಾಡ್ಕೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ನೀಟಾಗಿ ಟ್ಯಾಪ್ ಮಾಡಿ ಅಥವಾ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ. ಅದಾದ್ಮೇಲೆ ನೀವು ಮಾರ್ನಿಂಗ್ ಯೂಸ್ ಮಾಡಿದ್ರಿ ಈ ಒಂದು ಸೀರಮ್ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಯೂಸ್ ಮಾಡೋ ನೀಡ್ ಇರೋದಿಲ್ಲ, ಬಿಕಾಸ್ ಇದರಲ್ಲೇ ನಿಮಗೆ ಮಾಯಶ್ಚರೈಸೇಷನ್ ಸಿಗುತ್ತೆ. ಡೈರೆಕ್ಟ್ ಆಗಿ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬಹುದು ಓಕೆನಾ. ಸೊ ಇದು ಮಾರ್ನಿಂಗ್ ರೂಟೀನ್ ಆಯ್ತು. ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಒಂದು ಸೀರಮ್ ನೀವು ಯೂಸ್ ಮಾಡಬಹುದು. ಅಂಡ್ ಲಾಸ್ಟ್ ಬಂದು ಈ ಸೀರಮ್ ಎಲ್ಲಿ ಸಿಗುತ್ತೆ ಮತ್ತೆ ಎಷ್ಟು ಪ್ರೈಸ್ ಅಂತ ಹೇಳಿ. ಈ ಸೀರಮ್ ನಿಮಗೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ, ಬಿ ಬಾಡಿ ವೈಸ್ ಅವ್ರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಪ್ಯೂರ್ ಇರೋದನ್ನೇ ಮತ್ತೆ ತುಂಬಾ ಒರಿಜಿನಲ್ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಅದ್ರ ಮೂಲಕ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಅದರ್ವೈಸ್ ಬೇರೆ ಸೈಟ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತೀರಿ ಅಂತ ಹೇಳಿ ನೀವೇನಾದ್ರು ತರಿಸ್ಕೊಂಡ್ರಿ ಅಂತ ಹೇಳಿದ್ರೆ ಡೂಪ್ ಬರುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಓಕೆನಾ. ಸೊ ನೋಡ್ಲಿಕ್ಕೆ ಒರಿಜಿನಲ್ ತರನೇ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದು ಡೂಪ್ ಏನಾರು ಆಗಿತ್ತು ಮತ್ತೆ ಏನಾದ್ರು ಬ್ರೇಕೇಜ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ಯೂಸ್ ಮಾಡಿ ನಮಗೆ ಸೈಡ್ ಎಫೆಕ್ಟ್ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಬೇಡಿ. ಬಿಕಾಸ್ ಇದು ಸೈಡ್ ಎಫೆಕ್ಟ್ ಮಾಡೋದಿಲ್ಲ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಓಕೆನಾ. ಸೊ ಹಾಗಾಗಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ರಿಸಲ್ಟ್ ನಿಮ್ಗೆ ವೇರಿ ಆಗ್ಬೋದು. ಕೆಲವರಿಗೆ 3 months ಅಲ್ಲಿ ಫುಲ್ ಕ್ಲಿಯರ್ ಆಗ್ಬೋದು, ಕೆಲವರಿಗೆ 4 months ಅಲ್ಲಿ ಕ್ಲಿಯರ್ ಆಗ್ಬೋದು, 2 months ಅಲ್ಲಿ ಕ್ಲಿಯರ್ ಆಗ್ಬೋದು. ಸೊ ಹೀಗೆ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಟ್ರೆ ಈ ಸೀರಮ್ ಇಂದ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಓಕೆನಾ. ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ನೀಟಾಗಿ ಯೂಸ್ ಮಾಡಿದ್ರಿ ಯಾವ್ದೇ ಪ್ರಾಡಕ್ಟ್ ಆದ್ರೂ ಕೂಡ ಅಷ್ಟೇನೆ. ಸೊ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಅದರ್ವೈಸ್ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ಕರೆಕ್ಟ್ ಆಗಿ ನಾನು ಒರಿಜಿನಲ್ ಲಿಂಕ್ ಕೊಟ್ಟಿರ್ತೀನಿ, ಸೊ ಅದ್ರ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ. ಅಂಡ್ ಈ ಸಿರಮ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 599 ಅಂದ್ರೆ 1 ರೂಪಾಯಿ ಕಮ್ಮಿ 600 rupees ಅಲ್ಲಿ ಸಿಗುತ್ತೆ. ತುಂಬಾ ಜಾಸ್ತಿ ಕ್ವಾಂಟಿಟಿಲೇ ಸಿಗುತ್ತೆ ಓಕೆನಾ. ವಾಟರ್ ಖಾಲಿ ಆಗಷ್ಟೇ ನಿಮ್ಮ ಫೇಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಬೇಕಾದ್ರೆ ನೀವು ಇದನ್ನ ಲೈಫ್ ಲಾಂಗ್ ಕೂಡ ಯೂಸ್ ಮಾಡಬಹುದು. ಇನ್ ಫ್ಯೂಚರ್ ಬರ್ದಿರೋ ಹಾಗೆ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ, ತುಂಬಾ ಮಾಯಶ್ಚರೈಸೇಷನ್ ಕೊಡುತ್ತೆ ಅಲ್ವಾ. ಸೊ ನೀವು ಮಾಯಶ್ಚರೈಸರ್ ನೀವು ಯೂಸ್ ಮಾಡೋ ನೀಡ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಸೀರಮ್ ಅಪ್ಲೈ ಮಾಡಿದ ನಂತರ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬಹುದು. ಸೊ ಹಾಗಾಗಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಪ್ರೈಸ್ ವರ್ತಿ ಕೂಡ ಇದೆ. ಸೊ ಇದು 4 ಕಂಟ್ರಿ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಯೂಸ್ ರೆಡಿ ಮಾಡಿರೋದ್ರಿಂದ ಬೆಸ್ಟ್ ಅಂಡ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲ ನೀವು ನೋಡಿದ್ರೆ ಅಂತ ಹೇಳಿದ್ರೆ 1500, 2000, 5000 ಸೊ ಆ ರೇಂಜ್ ಅಲ್ಲೆಲ್ಲ ಸಿಗುತ್ತೆ. ಈ ಸಿರಮ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಹೈ ಕ್ವಾಲಿಟಿ ಕೊಟ್ಟಿದ್ದಾರೆ, ಒರಿಜಿನಲ್ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ, ನಾನು ಆನ್ಸರ್ ಮಾಡ್ತೇನೆ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.